ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಾಡ್. ನಾನು ಅಜಿತ್ ಬೊಪ್ನಳ್ಳಿ. ಇವತ್ತು ಜುಲೈ 1. ಭಾರತೀಯ ನ್ಯಾಯಾಂಗದಲ್ಲಿ ತುಂಬ ವಿಶೇಷವಾದ ದಿನ. ಕೆಂಪಂಗಿ ಕಮಂಗಿಗಳು ಆ ಬ್ರಿಟಿಷರು ನಮ್ಮ ಭಾರತಕ್ಕಾಗಿ ಮಾಡಿ ಹೋಗಿದ್ದ ಕಾನೂನು ಸೆಕ್ಷನ್ಗಳಿಗೆ ಮೋದಿ ಎಳ್ಳು ನೀರು ಬಿಟ್ಟು ಭಾರತದ್ದು ಹೊಸ ಕಾನೂನು ಜಾರಿ ಮಾಡಿದ್ದಾರೆ. ಒಂದೊಂದು ಅಪರಾಧಕ್ಕೂ ಒಂದೊಂದು ಶಿಕ್ಷೆ. ಭಾರತೀಯ ನ್ಯಾಯ ಸಂಹಿತ ಇದು ಇಡೀ ಭಾರತಕ್ಕೆ ಅಪ್ಲೈ ಆಗುತ್ತೆ. ಆದರೆ ಮಮತಾ ಬ್ಯಾನರ್ಜಿ ರಾಜ್ಯಕ್ಕೆ ಮಾತ್ರ ಇದು ಅನ್ವಯ ಆಗೋದಿಲ್ಲ. ಯಾಕೆ ಅಂದರೆ ಈ ಅನುಮಾನ ಮೂಡೋಕ್ಕೆ ಏನು ಕಾರಣ ಅಂತ ಕೇಳಿದ್ರೆ, ಈಗ ಎಲ್ಲ ರಾಜ್ಯಗಳ ನಾಯಕರಿಗೂ ತಮ್ಮ ರಾಜ್ಯ ಮುಂದುವರಿಬೇಕು, ಬೇರೆ ಬೇರೆ ದೇಶದ ಕೃಷಿ ತಂತ್ರಜ್ಞಾನ ನಮ್ಮಲ್ಲೂ ಬರಬೇಕು ಅಂತ ಈ ವಿದೇಶ ಪ್ರವಾಸ ಮಾಡೋದುಂಟು. ಉದಾಹರಣೆಗೆ ಇಸ್ರೇಲ್ ಮಾದರಿ ಕೃಷಿ, ಹಾಲೆಂಡ್ ದೇಶದ ಹೈನುಗಾರಿಕೆ, ಹೀಗೆ. ಆದರೆ ಪಶ್ಚಿಮ ಬಂಗಾಳ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ತಾಲಿಬಾನಿಗಳಿಂದ ಕಾನೂನು ವ್ಯವಸ್ಥೆ ಜಾರಿ ಮಾಡಿಕೊಳ್ಳೋಕೆ ಮುಂದಾಗಿದೆ. ಇದು ಅಚ್ಚರಿ ಅನಿಸಿದ್ರು ಸತ್ಯ. ಅಫ್ಘಾನಿಸ್ತಾನದಲ್ಲಿ, ಪಾಕಿಸ್ತಾನದಲ್ಲಿ ಅಪರಾಧಗಳಿಗೆ 4 ಗೋಡೆ ಒಳಗಡೆ ಶಿಕ್ಷೆ ಕೊಟ್ಟು ಗೊತ್ತೇ ಇಲ್ಲ. 4 ಗೋಡೆ ಮಧ್ಯ ಮೇಕೆಗಳಿಗೆ ಮಾತ್ರ ಶಿಕ್ಷೆ ಕೊಡೋದು, ಮೇಕೆ ಮೇಲೆ ಭಾರ ಹಾಕೋದು. ಅಲ್ಲಿ ಬಹಿರಂಗವಾಗಿಯೇ ಶಿಕ್ಷೆ ಕೊಡಲಾಗುತ್ತೆ. ಅದು ಮುಸ್ಲಿಂ ದೇಶಗಳಲ್ಲಿ ತೀರಾ ಕಾಮನ್. ನಮ್ಮ ಧರ್ಮದ ಕಾನೂನು ಹಾಗೆ ಹೇಳೋದು ಅನ್ನೋ ಮೊಂಡವಾದವನ್ನೇ ಅವರು ಮಾಡೋದು. ಆದರೆ ಇದು ಈಗ ಭಾರತದಲ್ಲೂ ಶುರುವಾಗಿದೆ ಅಂದರೆ ಆಶ್ಚರ್ಯ ಆಗುತ್ತಲ್ಲ. ಬಟ್ ಇದು ಸತ್ಯ. ಪಶ್ಚಿಮ ಬಂಗಾಳದಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿದೆ. ಮಹಿಳೆಗೆ ಅನೈತಿಕ ಸಂಬಂಧ ಇದೆ ಅನ್ನೋ ಕಾರಣಕ್ಕೆ ಆಕೆಯ ರಕ್ತ ಸಂಬಂಧಿಯೂ ಅಲ್ಲದ, ಗಂಡನೂ ಅಲ್ಲದ, ಅಪ್ಪನೂ ಅಲ್ಲದ, ಅಣ್ಣನೂ ಆಗಿರದ ವ್ಯಕ್ತಿ ನಡು ಬೀದಿಯಲ್ಲಿ ಶಿಕ್ಷೆ ಕೊಟ್ಟಿದ್ದಾನೆ. ಥೇಟ್ ತಾಲಿಬಾನ್ ಸ್ಟೈಲ್ನಲ್ಲಿ ಬೆತ್ತದ ಕೋಲಿನಿಂದ ಮಹಿಳೆ ಹಾಗೂ ಆಕೆಯ ಪ್ರಿಯಕರನನ್ನು ಬೇಕಾಬಿಟ್ಟಿ ಥಳಿಸಿದ್ದಾನೆ. ಆ ವಿಡಿಯೋವನ್ನು ನಿಜಕ್ಕೂ ನೋಡೋಕೆ ಆಗೋದಿಲ್ಲ, ಅಷ್ಟು ಕ್ರೌರ್ಯ ತುಂಬಿದೆ. ಆತ ಯಾರು ಗೊತ್ತಾ? ಮಮತಾ ಬ್ಯಾನರ್ಜಿ ಪಕ್ಷದ TMC ನಾಯಕ ತಜ್ಮುಲ್. ಆ ಮೊಂಡುಬೀಡಿಗೆ JCB ಅನ್ನೋ ಹೆಸರು ಇದೆಯಂತೆ. ಅನೈತಿಕ ಅನ್ನೋದನ್ನು ನಮ್ಮ ಸುಪ್ರೀಂ ಕೋರ್ಟ್ ಹೇಗೆ ವ್ಯಾಖ್ಯಾನ ಮಾಡಿದೆ ಅದನ್ನು ಶುರುವಲ್ಲಿ ಹೇಳಿಬಿಡ್ತೀನಿ ಕೇಳಿ. ಪುರುಷ ಅಥವಾ ಮಹಿಳೆ ಮ್ಯೂಚುವಲ್ ಅಫೇರ್ ಇಟ್ಕೊಂಡಿದ್ರೆ ಅಥವಾ ಒಪ್ಪಿತ ಸಂಬಂಧದಲ್ಲಿ ಅದು ಅತ್ಯಾಚಾರ ಅಲ್ಲ, ಅಪರಾಧವೂ ಅಲ್ಲ ಅನ್ನೋದನ್ನು ಹೇಳಿದೆ. ಒಂದು ವೇಳೆ ಒಪ್ಪಿತ ಸಂಬಂಧ ಜಸ್ಟ್ ಲೈಕ್ ಲಿವಿಂಗ್ ಟುಗೆದರ್ ಮುರಿದು ಬಿದ್ದರೂ ಕೂಡ ಅದು ಅತ್ಯಾಚಾರ ಅನಿಸೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು. ಬಂಗಾಳದ ಈ ಕೇಸ್ನಲ್ಲಿ ಆ ಮಹಿಳೆ ತನ್ನ ಗಂಡನಿಂದ ದೂರವಾಗಿದ್ದಾಳೆ, ಇನ್ನೊಂದು ರಿಲೇಷನ್ಶಿಪ್ನಲ್ಲಿ ಇದ್ದಾಳೆ. ಇದು ನಮ್ಮ ಕಾನೂನು ಪ್ರಕಾರ ಅಪರಾಧವಲ್ಲ. ಬ್ಲ್ಯಾಕ್ ಮೇಲ್ ಮಾಡಿಯೋ ಆಮಿಷ ಒಡ್ಡಿಯೋ ಸಂಬಂಧ ಬೆಳೆಸೋದು ತಪ್ಪು ಅನ್ನುತ್ತೆ ಕಾನೂನು. ಆದರೆ ಜಿಹಾದಿ ಮನಸ್ಥಿತಿಯವರಿಗೆ ಇದು ತಪ್ಪಂತೆ. ಅವೇ ಬೆಹನ್ ಕೆ ಭಾಯ್, ಮಾದರ್ ಕಾ ಬೇಟಾ ಸುನೋ, ಇದು ಭಾರತ, ತಾಲಿಬಾನ್ ಅಲ್ಲ. ಅವ್ರ ಜೊತೆಗೆ ಸಮಸ್ಯೆ ಇದ್ದರೆ ಇಲ್ಲಿ ಪೊಲೀಸ್ ಇದೆ, ಅಲ್ಲಿ ಕಂಪ್ಲೇಂಟ್ ಕೊಡು, ಕೋರ್ಟ್ ಇದೆ, ಲಾಯರ್ ಇಡು, ಕಾನೂನಿದೆ, ನ್ಯಾಯಾಧೀಶರು ಇದ್ದಾರೆ. ಇಲ್ಲಿ ಕಾನೂನಲ್ಲಿ ನಿನಗೆ ಸಮಸ್ಯೆ ಇದೆ ಅಂದರೆ ಯಾವ ದೇಶದ ಕಾನೂನು ಇಷ್ಟವೋ ಅಲ್ಲೇ ಹೋಗು, ತೇರಿಮಾಕಿ ಬೇಟಾ. ರೋಡಲ್ಲಿ ಶಿಕ್ಷೆ ಕೊಡೋಕೆ ನೀನ್ಯಾವ ಸೀಮೆ ಸುಣ್ಣ. ಬಿಡಿ, ಇದ್ಯಾವುದೋ ಅಕ್ರಮ ಸಂತಾನ ಅಂದ್ಕೊಳ್ಳೋಣ. ಆದರೆ ಇದನ್ನು TMC ಲೀಡರ್ಗಳು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಸಮರ್ಥನೆ ತಗೊಂಡು ಸೆಕ್ಯುಲರ್ ಸಂದಿಲ್ ಇಡೋಣ. ಭಾರತವನ್ನು ಮುಸ್ಲಿಂ রাষ্ট্র ಅಂತ ಕರೆದಿದ್ದಾನೆ TMC MLC হামিদুল্লাহ রেহমান। ও দুশ্চরিত্রবান হয়েছে। এখন তো একটা আমাদের মুসলিম কাস্টের সামাজিক আচার বিচার হয়ে থাকে, ಮುಸ್ಲಿಂ ಕಾಸ್ಟಲ್ ಸಾಮಾಜಿಕ ಆಚಾರ ವಿಚಾರ ಹೋಯೇ থাকে. TMC ಅನ್ನೋದು ತಾಲಿಬಾನಿಗಳ ದೇಶದ ಪಕ್ಷ ಅಲ್ಲ. ಬಾಯಿ ತೆಗೆದ್ರೆ ಸಂವಿಧಾನ ಖಾತ್ರೆ ಮೇ ಹೈ ಅನ್ನೋ ಈ TMC ಕತ್ರಿಗಳು ಈಗ ಭಾರತವನ್ನು ಮುಸ್ಲಿಂ ರಾಷ್ಟ್ರ ಅಂತ ಘೋಷಣೆ ಮಾಡಿಯೇ ಬಿಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿದು ಸೌಂಡ್ ಇಲ್ಲ. ಪರ್ಸು ಮೊಬೈಲ್ ಇಟ್ಕೋತಾರೋ ಬಿಡ್ತಾರೋ ಜೇಬಲ್ಲಿ ಸಂವಿಧಾನದ ಚಿಕ್ಕ ಪ್ರತಿಯನ್ನು ಇಟ್ಕೊಂಡು ಓಡಾಡೋ ರಾಹುಲ್ ಗಾಂಧಿದು ಆವಾಜೇ ಇಲ್ಲ. ಡರೋ ಮತ್ ಅನ್ನೋದಷ್ಟೇ ಅಲ್ಲ, ಸೋನಿಯಾ ಕಾ ಬೇಟಾಜಿ ಭಯವಿಲ್ಲದೆ ಇದು ಮುಸ್ಲಿಂ ರಾಷ್ಟ್ರ ಅಲ್ಲ ಅನ್ನೋದನ್ನು ಹೇಳಬೇಕಲ್ಲ. ಯಾಕೆ ಅವ್ರನ್ನ ಕಂಡ್ರೆ ಅಷ್ಟೊಂದು ಭಯನಾ? ಡರೋ ಮತ್ ರಾಹುಲ್ ಜಿ. ಭಾರತವನ್ನು ಇಸ್ಲಾಮಿಕ್ ಕಂಟ್ರಿ ಅನ್ನೋಕ್ಕೆ ಡಬಲ್ ಮೀಟ್ರ್ ಬೇಕಾಗುತ್ತೆ. ಯಾಕೆಂದರೆ ಭಾರತವನ್ನು ನಮ್ಮ ಹಳೆಯ ಬಕಪಕ್ಷಿಗಳು ತುಂಡು ಮಾಡಿದ್ದೆ ಧರ್ಮದ ಆಧಾರದಲ್ಲಿ. ಹಿಂದೂಗಳಿಗೆ ಹಿಂದೂಸ್ತಾನ, ಮುಸ್ಲಿಮರಿಗೆ ಪಾಕಿಸ್ತಾನ ಅಂತ. ಇನ್ನೊಂದೇನು ಗೊತ್ತಾ? ನಿಮ್ಮ ದೇಶ ಯಾವುದು ಅಂತ ಕೇಳಿದ್ರೆ ನಮ್ಮನ್ನು ಭಾರತ ಅಂತೀವಿ ಅಥವಾ ಇಂಡಿಯಾ ಅಂತ ಹೇಳ್ತೀವಿ. ಬಟ್ ಪಾಕಿಸ್ತಾನಿಗಳು ಇವೆರಡನ್ನೂ ಅನ್ನಲ್ಲ, ಅವರು ಹಿಂದೂಸ್ತಾನ ಅಂತಲೇ ನಮ್ಮ ದೇಶವನ್ನು ಕರೆಯೋದು. ಆದರೆ ಬಂಗಾಳದಲ್ಲಿ ಹೀಟಿಗೆ ಬಂದಿರೋ ಸೋಣೆ ಮಾಸದಲ್ಲಿ ಸ್ವರ್ಗ ಕಾಣೋ ಥರ ಆಡ್ತಾರೋ ನಾಯಿಗಳಿಗೆ ಭಾರತವನ್ನು ಮುಸ್ಲಿಂ ದೇಶ ಅಂತ ಘೋಷಣೆ ಮಾಡಬೇಕಂತೆ ಮಾಡಿಬಿಟ್ಟಿದ್ದಾರೆ. ಅಂಥ ರೇಬಿಸಿರೋ ನಾಯಿಗಳಿಗೆ ಯಾರು ಧೈರ್ಯ ತುಂಬ್ತಾರೆ? ಯಾರಾದರೂ ಒಬ್ರು ಬೇಕಲ್ಲ, ಬೆಂಬಲ ಕೊಡಬೇಕಲ್ಲ.
ನೀನು ಹೇಳೋ ನಾನು ಇದ್ದೀನಿ ಅನ್ನೋರೊಬ್ಬರು ಇರಲೇಬೇಕಲ್ಲ. ಟೂಲ್ ಕಿಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ ಕೇಳಿ. ಭಾರತ ಒಂದು ಜಾತ್ಯತೀತ ದೇಶ. ಇದನ್ನು ಸಂವಿಧಾನ ತಿದ್ದುಪಡಿ ಮಾಡಿ ಸೇರಿಸಲಾಗಿದ್ದು ಮೋದಿ ಮಾಡಿದ್ದಲ್ಲ. ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಮೈದಾ ಹಿಟ್ಟು ತಾಗಿ ನಿಂತಿರೋ ಮುಂಗುರುಳಿನ ಚುನಾವಣಾ ಅಕ್ರಮದಲ್ಲಿ ಅರೆಸ್ಟ್ ಆಗ್ತೀನಿ ಅನ್ನೋ ಭಯಕ್ಕೆ ಎಮರ್ಜೆನ್ಸಿ ತಂದ ಅತಿ ಪುಕ್ಕಲು ಹೆಣ್ಣು ಪ್ರಧಾನಿಯೊಂದು ಮಾಡಿದ್ದು, ಅದು ಕೂಡ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲೇ. ಆದರೆ ಜಾತ್ಯತೀತ ದೇಶವೀಗ ಏಕಾಏಕಿ ಮುಸ್ಲಿಂ ರಾಷ್ಟ್ರ ಆಗಿಬಿಟ್ಟಿದೆ. ಅಂದಹಾಗೆ ಟೂಲ್ ಕಿಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಅನ್ನಲ್ಲ. ಶುರುವಲ್ಲಿ ಪ್ರಭಾವಿಗಳು ಇದು ಹಿಂದೂ ರಾಷ್ಟ್ರ ಅಲ್ಲ, ಜಾತ್ಯತೀತ ರಾಷ್ಟ್ರ ಅನ್ನೋದನ್ನು ಜನರ ತಲೆಯಲ್ಲಿ ಬಿತ್ತೋಕೆ ಶುರು ಮಾಡ್ತಾರೆ. ಉದಾಹರಣೆಗೆ ನೊಬೆಲ್ ಪ್ರಶಸ್ತಿ ವಿಜೇತ ಅಮರ್ತ್ಯ ಸೇನ್ ಅವರು ಭಾರತ ಹಿಂದೂ ರಾಷ್ಟ್ರವಲ್ಲ, ಇದು ಜಾತ್ಯತೀತ ದೇಶ, ಚುನಾವಣಾ ಫಲಿತಾಂಶವೇ ಇದಕ್ಕೆ ಸಾಕ್ಷಿ ಅನ್ನೋದನ್ನು ಹೇಳ್ತಾರೆ. ಅವರಿಗೆ ಗೊತ್ತಿಲ್ಲ, ಭಾರತದಲ್ಲಿ ಚುನಾವಣೆ ಒಂದೇ ಎಲ್ಲವನ್ನೂ ನಿರ್ಧಾರ ಮಾಡೋದಿಲ್ಲ. ಸಾರ್ವಜನಿಕವಾಗಿ ನಾವು ಗಣೇಶೋತ್ಸವ ಮಾಡ್ತೀವಿ, ಅಲ್ಲಿ ಜಾತಿ ಧರ್ಮ ನೋಡೋದಿಲ್ಲ. ಗಣೇಶನ ಆರಾಧಿಸಿ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಆಶೀರ್ವಾದ ಮಾಡುವಂತ ಕೇಳ್ಕೊತೀವಿ. ಅದು ಹಿಂದೂ ಆಚರಣೆ ಅಲ್ವ? ಇಲೆಕ್ಷನ್ ಒಂದು ನಿರ್ಧಾರ ಮಾಡುತ್ತಾ ಗಣೇಶೋತ್ಸವ ಮಾಡಬೇಕಾ ಬೇಡವಾ ಅಂತ. ಸರ್ಕಾರ BJPದಿರುತ್ತೋ ಕಾಂಗ್ರೆಸ್ ಬರುತ್ತೋ ನಮ್ಮ ಆಚರಣೆಗಳನ್ನು ತಡೆಯೋಕೆ ಯಾರಿಗೂ ಆಗಲ್ಲ. ರಾಮನವಮಿ ಬಂದರೆ ಪಾನಕ ಕೋಸಂಬರಿ ಹಂಚಿಯೇ ಹಂಚ್ತೀವಿ, ಹೋಳಿಯನ್ನು ಧಾಮ್ದು ಆಗಿಯೇ ಮಾಡ್ತೀವಿ. ಸೆಲೆಬ್ರಿಟಿಗಳು ದೀಪಾವಳಿಗೆ ಪಟಾಕಿ ಹೊಡಿಬೇಡಿ ಅಂದರೆ ಲೆಕ್ಕಕ್ಕೂ ಇಡೋದಿಲ್ಲ. ಇದು ರಾಹುಲ್ ಗಾಂಧಿ ಪ್ರಧಾನಿ ಆದರೂ ನಿಲ್ಲಲ್ಲ, ಮಮತಾ ಬ್ಯಾನರ್ಜಿ ಬಂದರೂ ಸ್ಟಾಪ್ ಆಗಲ್ಲ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಇದ್ದಾಗಲೂ ಕೂಡ ಇವೆಲ್ಲ ಸಂಭ್ರಮ ಆಗಿದೆ, ಯಡಿಯೂರಪ್ಪ ಬೊಮ್ಮಾಯಿ ಸರ್ಕಾರ ಇದ್ದಾಗಲೂ ಇದಾಗಿದೆ. ನೊಬೆಲ್ ಪ್ರಶಸ್ತಿ ವಿಜೇತ ಅಮರ್ತ್ಯ ಸೇನ್ ತಮ್ಮ ಹೇಳಿಕೆ ನೀಡೋ ಭರದಲ್ಲಿ ಒಂದು ಸೂಕ್ಷ್ಮ ವಿಚಾರವನ್ನು ಹೇಳಿದ್ದಾರೆ. ಭಾರತ ಹಿಂದೂ ರಾಷ್ಟ್ರವಲ್ಲ, ಜಾತ್ಯತೀತ ರಾಷ್ಟ್ರ, ಇದಕ್ಕೆ ಲೋಕಸಭಾ ಫಲಿತಾಂಶವೇ ಸಾಕ್ಷಿ ಅನ್ನೋ ಮೂಲಕ ಕಾಂಗ್ರೆಸ್ ಗೇಮ್ ಪ್ಲಾನ್ ಅಥವಾ ಈ ಜಾತ್ಯತೀತತೆ ಇರೋದು ಇಲೆಕ್ಷನ್ ಸಲುವಾಗಿ ಮಾತ್ರ ಅನ್ನೋದು. ಇಲೆಕ್ಷನ್ ಬಿಟ್ಟು ಭಾರತದಲ್ಲಿ ಬೇರೆ ಏನೂ ಆಗೋದೇ ಅಲ್ವಾ? ಎಷ್ಟು ಕನಿಷ್ಠ ಬುದ್ಧಿನಾಪ ಇರೋದು. ಹೀಗೊಬ್ಬ ಪ್ರಭಾವಿ ಅನಿಸಿರೋ ಜಾತ್ಯತೀತತೆ ಪಾಠವನ್ನು ಕಲಿಸೋಕೆ ನಮ್ಮ ಭಾರತೀಯರಿಗೆ, ವಿಶೇಷವಾಗಿ ಹಿಂದೂಗಳಿಗೆ ಶುರು ಮಾಡ್ತಾರೆ. ನಮ್ಮ ಅಹಿಂದ ನಾಯಕ ಅಂತ ಬೆನ್ನು ತಟ್ಟಿಕೊಳ್ಳೋ ಸಿದ್ದು ಥರ ಜನ ಅವ್ರು ಹೇಳಿದ್ದು ಕರೆಕ್ಟ್ ಅಂತ ಕೂತಲೇ ಸರ್ಟಿಫಿಕೇಟ್ ಕೊಡ್ತಾರೆ. ಎಲ್ಲ ಧರ್ಮಗಳ ದೇಶ ಅನ್ನೋದನ್ನು ಒಪ್ಪಿಯೇ ಹಿಂದೂಗಳು ಬದುಕ್ತಾ ಇರೋದು. ನಾನು ಶರ್ಟ್ ಹೊಲ್ಸೋದು ಎಲ್ಲಿ ಗೊತ್ತಾ? ಟೇಲರ್ ಪೀಟರ್ ಹತ್ರ. ಪಂಚರ್ ಹಾಕ್ಸೋದು ಎಲ್ಲಿ ಗೊತ್ತಾ? ಮಸೂದ್ ಹತ್ರ. ಅವರಿಗೆ ಈ ದೇಶದ ಬಗ್ಗೆ ಸಮಸ್ಯೆನೇ ಇಲ್ಲ. ದೇಶ ಅಂದರೆ ದ್ವೇಷ ಕಾರೋ ಹಿಂದೂ ಕೂಡ ನನಗೆ ಆಗಲ್ಲ. ದೇಶದ ವಿರುದ್ಧ ಇರೋರ ಜೊತೆ ನನ್ನ ವ್ಯವಹಾರವೇ ಇಲ್ಲ. ಲವ್ ಇಂಡಿಯಾ ಆರ್ ಲೀವ್ ಇಂಡಿಯಾ ಅನ್ನೋದನ್ನು ಪಾಲಿಸಿಕೊಂಡು ಬರ್ತಾ ಇರೋನು ನಾನು. ನನ್ನಂತೆ ಕೋಟಿ ಕೋಟಿ ಹಿಂದೂಗಳು ಇದ್ದಾರೆ. ಭಾರತ ಜಾತ್ಯತೀತ ದೇಶ ಅನ್ನೋದಕ್ಕೆ ಎದುರು ಮಾತಾಡೋದಿಲ್ಲ. ಆದರೆ ಒಂದು ಪಕ್ಷದ MLC ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಅಧಿಕಾರ ತಗೊಂಡವನು ಹೇಗೆ ಭಾರತವನ್ನು ಮುಸ್ಲಿಂ ರಾಷ್ಟ್ರ ಅನ್ನೋಕ್ಕೆ ಸಾಧ್ಯ? ಸಂವಿಧಾನ ಬಚಾವೋ ಅಂದೋರ ಬಾಯಲ್ಲಿ ಎಷ್ಟು ದಪ್ಪದ ಬದನೆಕಾಯಿ ಇವಾಗ ಇದೆ. ಸಂವಿಧಾನದಲ್ಲಿ ಇದೆಯಾ ಭಾರತ ಒಂದು ಮುಸ್ಲಿಂ ದೇಶ ಅಂತ? ಘಜ್ವಾ ಈ ಹಿಂದೆ ಸಾಧಿಸಬೇಕು ಅಂದರೆ ಭಾರತದಲ್ಲಿ ಇಸ್ಲಾಮಿಕ್ ರೂಲ್ ಶುರುವಾಗಬೇಕು ಅಂತ 2047ಕ್ಕೆ ಗುರಿ ಹಾಕ್ಕೊಂಡು ಕೆಲಸ ಮಾಡಲಾಗ್ತಾ ಇದೆ ಇರೋದನ್ನು NIA ಭೇದಿಸಿತ್ತು. ಅದಕ್ಕಾಗಿ ಸಾವಿರಾರು ಕೈಗಳು ದುಡಿತಿದ್ದಾವೆ, ಲಕ್ಷಾಂತರ ಕೈಗಳು ಕೊಡುಗೆ ಕೊಡ್ತಿದ್ದಾವೆ, ಅಂದರೆ ಫಂಡ್ ಮಾಡ್ತಿದ್ದಾವೆ. ನೂರಾರು ಕ್ರಿಮಿನಲ್ ಮೈಂಡ್ಗಳು ಕೆಲಸ ಮಾಡ್ತಿದ್ದಾವೆ. ಶುರುವಲ್ಲಿ ಇಂಥನೊಬ್ಬ ತಲೆಕೆಟ್ಟ ಪೈಜಾಮ ಒಂದು ಇದು ಮುಸ್ಲಿಂ ದೇಶ ಅಂತಾನೆ. ನಮ್ಮ ಹಿಂದೂಗಳನ್ನು ಬಿಡ್ರಿ, ಕುಂಭಕರ್ಣನ ಬಿಟ್ಟರೆ ನಮ್ಮವರಿಗೆ ಪ್ರೈಸ್ ಸಿಗಬೇಕು ತಿಂದು ಮಲಗೋದ್ರಲ್ಲಿ. ಕನಿಷ್ಠ ವಿರೋಧವನ್ನು ಕೂಡ ಮಾಡೋದಿಲ್ಲ. ನಾಳೆ ಇನ್ನಿಬ್ಬರು ಅದನ್ನೇ ಹೇಳ್ತಾರೆ. ನಂತರ ಫ್ರೀಡಮ್ ಪಾರ್ಕ್ನಲ್ಲೊಂದು ಪ್ರತಿಭಟನೆ ಆಗುತ್ತೆ. ಭಾರತವನ್ನು ಮುಸ್ಲಿಂ ದೇಶ ಅಂತ ಘೋಷಣೆ ಮಾಡಿ ನಾವೀಗ ಅಲ್ಪರೂ ಅಲ್ಲ ಸ್ವಲ್ಪರೂ ಅಲ್ಲ ಅಂತ. ಸೇಮ್ ಕೆನಡಾದಲ್ಲಿ ಶರಿಯಾ ಕಾನೂನು ಜಾರಿಯಾಗಬೇಕು ಅಂತ ಹೋರಾಟ ಆಗ್ತಾ ಇದೆಯಲ್ಲ, ಅದೇ ಥರ. ಡಿಯರ್ ಹಿಂದೂಗಳೇ, ಭಾರತ ಬಿಟ್ಟು ಎಲ್ಲಿಯೂ ಕೂಡ ನಮಗೆ ಜಾಗವಿಲ್ಲ, ನಮಗೆ ಅಸ್ತಿತ್ವ ಇಲ್ಲ. ನಮ್ಮ ಜಾಗವನ್ನೆಲ್ಲ ಸೌತ್ ಆಫ್ರಿಕಾದಿಂದ ಮರಳಿ ಬಂದ ಅರಳು ಮರಳಿನ ಮೋಹನ ತನ್ನ ಮುಸ್ಲಿಂ ದೋಸ್ತನ ಖುಷಿ ಪಡಿಸೋಕೆ ಮಾರಿಬಿಟ್ಟು ಕೈಲಾಸಕ್ಕೆ ಹೋಗಿದ್ದಾನೆ. ಯಾಕಾದರೂ ಬಂದನೋ ಯಾಕಾದರೂ ಹೋದ್ನೋ ಅನ್ನೋ ಥರ. ಹೇ ರಾಮ್, ಯಾಕಿಷ್ಟು ನಮ್ಮ ಭಾರತೀಯರ ಮೇಲೆ ಇಷ್ಟೊಂದು ಕೋಪ? ಬಾಂಗ್ಲಾ ನಮ್ಮದಲ್ಲ, ಪಾಕಿಸ್ತಾನದಲ್ಲಿ ಹಿಂದೂಗಳಿಗೆ ಬದುಕೋಕೆ ಆಗಲ್ಲ, ಅಫ್ಘಾನಿಸ್ತಾನದಲ್ಲಿ ಮುಸ್ಲಿಮರಿಗೇ ನರಕ. ಟೋಪಿವಾಲಗಳ ಆಟ ಟೋಪ ಹೆಚ್ಚಾದರೆ ನಾವೆಲ್ಲಿಗೆ ಹೋಗೋಣ? ಬೇಗ ಒಂದು ಜಾಗವನ್ನು ಹುಡುಕಿ ಎಲ್ಲರೂ ಸೇರಿ ಈ ಭಾರತವನ್ನು ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇಂಡಿಯಾ ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ. ನನ್ನ ಹತ್ರ ಬದಲಾಯಿಸೋಕ್ಕಾಗುತ್ತಾ? ಖಂಡಿತ ಇಲ್ಲ. ನರಿಯ ಕೂಗು ಗಿರಿಯ ಮುಟ್ಟುತ್ತಾ? ಆಗೋದೇ ಇಲ್ಲ. ಹಿಂದೂಗಳಿಗೆ ನೆಮ್ಮದಿಯಿಂದ ಇರೋಕ್ಕೆ ಒಂದು ದೇಶವಂತೂ ಬೇಕಲ್ಲ. ಎಲ್ಲಿ ಅಂತ ಬೇಗ ಬೇಗ ಹುಡುಕಿ, ಹಾಗೆ ನನಗೆ ಆ ಲೊಕೇಶನನ್ನು ಕಳಿಸಿ. TV ವಿಕ್ರಮದ ಎಲ್ಲ ಕಾರ್ಯಕ್ರಮಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ದೇಶ ಹಾಗೂ ಧರ್ಮದ ಪರ ಕೆಲಸ ಮಾಡೋಕ್ಕೆ ನಿಮ್ಮ ಬೆಂಬಲ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. TV ವಿಕ್ರಮ, ದೇಶ
ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.